ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಬಿಗಿನರ್ಸ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಕ್ರೋಶೆ ಸಾರಿ ಕುಚ್ಚು ಡಿಸೈನ್. ಇದು ಬೇಸಿಕ್ ಡಿಸೈನ್ ಅಂತ ಹೇಳ್ಬೋದು. ಬಿಗಿನರ್ಸ್ ಡಿಸೈನು ಸಿಂಪಲ್ ಆಗಿದೆ, ಈಸಿ ಆಗಿದೆ. ಇದಕ್ಕೆ ನಾನು ಕುಚ್ಚು ಹಾಕ್ತಾ ಇಲ್ಲ, ವಿದೌಟ್ ಕುಚ್ಚು ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಬೀಡ್ ಹ್ಯಾಂಗಿಂಗ್ ಹಾಕ್ತಾ ಇದ್ದೀನಿ. ಕುಚ್ಚಿನ ಬದಲು ಬೀಡ್ಸನ್ನು ಸೇರಿಸ್ತಾ ಇದ್ದೀನಿ, ಬೀಡ್ ಹ್ಯಾಂಗಿಂಗ್. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಆದಮೇಲೆ 3 ಚೈನು, ಬಟ್ಟೆಗೆ ಲಾಕ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ನಿಮಗೆ ಚೈನ್ ಮಾಡೋದು, ಕ್ರೋಶೆ ಮಾಡೋದು ಗೊತ್ತಿಲ್ಲ ಅಂತಿದ್ರೆ ನಂದು ಕ್ರೋಶೆ ಬೇಸಿಕ್ಸ್ ಅಂತ ಒಂದು ವಿಡಿಯೋ ಇದೆ. ಫಸ್ಟಿಗೆ ನನ್ನ ಚಾನೆಲ್ಗೆ ಹೋಗಿ ಸ್ಟಾರ್ಟಿಂಗ್ ವಿಡಿಯೋ ನೋಡಿ, ಕ್ರೋಶೆ ಬೇಸಿಕ್ಸ್ ಅಂತ ಇದೆ. ಅದರಲ್ಲಿ ನಾನು ಉಲ್ಲನ್ ಥ್ರೆಡಲ್ಲಿ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ, ನಿಧಾನವಾಗಿ. ಹೊಸ್ತು ಕಲಿಯೋರಿಗೆ ತುಂಬ ಸುಲಭ ಆಗುತ್ತೆ ಕಲಿಯೋದದು. ನೀವು ನೋಡ್ಕೊಳ್ಳಿ, ಕಲೀರಿ, ಆಮೇಲೆ ಇದನ್ನು ಮಾಡ್ಕೋಬೋದು. ಇದು ಬಿಗಿನರ್ಸ್ ಡಿಸೈನೇ, ಕ್ರೋಶೆ ಗೊತ್ತಿದ್ರೆ ಆಯಿತು, ಮಾಡ್ಬೋದು. ಈಗ 3 ಚೈನ್, 3 ಚೈನ್ಸ್, ಇದು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ಸ್ ಹಾಕಿ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ 3 ಚೈನ್ ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡಿ. ಆಮೇಲೆ 5 ಚೈನ್ಸ್, 3, 4, 5. ಇಲ್ಲಿ 3 ಚೈನ್ ಇದೆ, 3 ಚೈನ್ಸ್ ಇದೆ. ಮೇಲೆ 5 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನಾನು. 3 ಚೈನ್ಸ್ ಮೇಲೆ, ಬೇಸಲ್ಲಿ 3 ಚೈನ್ಸ್ ಇರೋದು, ಮೇಲೆ 5 ಚೈನ್ಸ್, ಆಮೇಲೆ 3 ಚೈನ್ಸ್. ಇದನ್ನು ಈ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈಗ ವರ್ಕ್ ಟರ್ನ್ ಮಾಡಿ. ವರ್ಕ್ ಟರ್ನ್ ಮಾಡಿದ ಮೇಲೆ ಇಲ್ಲಿಂದ ಈ 5 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1, 2, 3, 4, 5, 6, 7, 8, 9, 10, 11, 12. 12 ಡಬಲ್ ಕ್ರೋಶೆ ಹಾಕಿನಿ. 12 ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಹೆಂಗೆ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಬೇಸಿಕ್ ನೋಡಿ. ಈ ಥರ 12 ಡಬಲ್ ಕ್ರೋಶೆ ಆದಮೇಲೆ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ. ಇದಾದಮೇಲೆ 2 ಚೈನ್ಸ್, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ 3 ಚೈನ್ಸ್, ಬಟ್ಟೆಗೆ ಲಾಕ್. ಮತ್ತು ಇದೇ ಥರ ಮಧ್ಯದಲ್ಲಿ 3 ಚೈನ್ಸ್, ಬಟ್ಟೆಗೆ ಲಾಕ್, ಮತ್ತು 3 ಚೈನ್ಸ್. ಮತ್ತು 3 ಚೈನ್ಸ್ ಮಾಡಿ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದು ಈ 3 ಚೈನ್ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇದೇ ಥರ 5 ಚೈನ್ಸ್, ಈ 3 ಚೈನ್ನ ಮೇಲೆ 5 ಚೈನ್ಸ್, 1
2 3 4 5 5 ಚೈನ್ಸ್ ಹಾಕಿ ಇಲ್ಲಿ ಲಾಕ್ ಮಾಡಿ. ಆ 3 ಚೈನ್ ಲಾಕ್ ಆದಲ್ಲಿ ಆಮೇಲೆ 3 ಚೈನ್ ಇದೆ ಅಲ್ವಿಲ್ಲಿ, ಅಲ್ಲಿ 3 ಚೈನ್ಸ್ 1 2 3 ಚೈನ್ಸ್ ಹಾಕಿ ಇಲ್ಲಿ ಲಾಕ್ ಮಾಡಿ. ಆಮೇಲೆ 2 ಚೈನ್ ಇದೆ ಅದನ್ನು ಹಾಗೆ ಬಿಡಿ. ಅಲ್ಲಿ ಮಧ್ಯದಲ್ಲಿ 2 ಚೈನ್ ಹಾಕಿದ್ದೀವಿ. ಇಲ್ಲಿ ಈಗ ವರ್ಕ್ ಟರ್ನ್ ಮಾಡಿ ಇಲ್ಲಿಂದ ಈ 5 ಚೈನಲ್ಲಿ ಆರ್ಚ್ ಇದೇ ಥರ ಆರ್ಚ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಲಾಕ್ ಮಾಡಿ, ಈ 3 ಚೈನ್ನ ಎಂಡಿನ ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಇದೇ ಥರ 2 ಚೈನ್ ಹಾಕ್ಕೊಂಡು ಮತ್ತೆ 3 ಚೈನು 3 ಸಾರಿ ಹಾಕ್ಕೊಳ್ಳಿ. ಬ್ಯಾಕ್ ಸೈಡಿಗೆ ಬನ್ನಿ, 3 ಚೈನು 5 ಚೈನು 3 ಚೈನು, ಫ್ರಂಟಿಗೆ ಬನ್ನಿ, ಆರ್ಚ್ ಮಾಡಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ಸೀರೆ ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಆರ್ಚ್ಗಳು ಕಂಪ್ಲೀಟ್ ಮಾಡಿ ಬೀಡ್ ಹ್ಯಾಂಗಿಂಗ್ ಸೇರಿಸಿದ್ದೀನಿ ಸ್ನೇಹಿತರೆ. ತೋರಿಸ್ತೀನಿ ನಿಮಗೆ ಬೀಡ್ ಹ್ಯಾಂಗಿಂಗ್ ಹೆಂಗೆ ಹಾಕೋದು ಅಂತ. ಇದಕ್ಕೆ ಸೂಜಿಗೆ 2 ಎಳೆ ದಾರ ತೊಗೊಂಡಿದ್ದೀನಿ. ಕಾಟನ್ ಥ್ರೆಡ್ ಹೊಲಿಗೆ ಮಾಡೋಂಥ ದಾರ ಇದೆಯಲ್ವ, ನಾರ್ಮಲ್ ದಾರ, ಅದನ್ನು ತಗೊಂಡು ಇಲ್ಲಿ ಸೇರಿಸಿದ್ದೀನಿ, ಗಂಟು ಹಾಕಿದ್ದೀನಿ ಕೊನೆಯಲ್ಲಿ. ಈಗ ಇದು ಬ್ಯಾಕ್ ಸೈಡಲ್ಲಿದೆ. ಈಗ ಈ 2 ಆರ್ಚ್ಗಳ ಮಧ್ಯೆ ನಾವು ಒಂದು 2 ಚೈನ್ ಗ್ಯಾಪ್ ಹಾಕಿದ್ದೀವಲ್ವ, 2 ಚೈನ್ ಗ್ಯಾಪ್ ಕೊಟ್ಟಿದ್ದೀವಲ್ವ, ಅಲ್ಲಿ ಮಧ್ಯದಲ್ಲಿ ಈ ಚೈನ್ನ ಮಧ್ಯದಲ್ಲಿ ಸೂಜಿ ಸೇರಿಸ್ಕೊಳ್ಳಿ. ಈ ಥರ ಸೇರಿಸ್ಕೊಂಡು ಈ 2 ಎಳೆಗಳ ಮಧ್ಯೆ ಸೂಜಿ ಹಾಕ್ಕೊಳ್ಳಿ, ಗಂಟು ಇನ್ನೂ ಚೆನ್ನಾಗಿ ಸರಿಯಾಗಿ ಬರೋಕ್ಕೆ, ಇಲ್ಲಾಂದರೆ ಬಿಟ್ಟು ಹೋಗೋ ಚಾನ್ಸಸ್ ಇದೆ ಅಲ್ಲಿ, ಅದಕ್ಕೆ ಈ ಥರ. ಈಗ ಒಂದು ಸ್ಮಾಲ್ ಬೀಡ್, ಇದು ಗೋಲ್ಡನ್ ಬೀಡ್ ತಗೊಳ್ತಾ ಇದ್ದೀನಿ. ಇದು ಆಮೇಲೆ ಈ ಥರದ ಬೀಡ್ ತಗೊಳ್ತಾ ಇದ್ದೀನಿ, ದೊಡ್ಡ ಬೀಡು. ಇದಾದಮೇಲೆ ಮತ್ತೆ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀಡ್, ಒಂದು ದೊಡ್ಡ ಬೀಡ್, ಮತ್ತೊಂದು ಸ್ಮಾಲ್ ಬೀಡ್. ಈ ಥರ ಸೇರಿಸಿದ ಮೇಲೆ ಈ ಕೊನೆಯ ಸ್ಮಾಲ್ ಬೀಡ್ ಬಿಟ್ಟು ಈ ದೊಡ್ಡ ಬೀಡಲ್ಲಿ ಹಿಂಗೆ ಹಾಕ್ಕೊಳ್ಳಿ. ಸೇರಿಸ್ಕೊಂಡು ಈ ಸ್ಮಾಲ್ ಬೀಡ್ನ ಮೂಲಕ ಹೊರಗೆ ಬನ್ನಿ. ಇದು ಬಿಟ್ಟು ಮೇಲಿನ 2ಕ್ಕೆ ಈ ಥರ ಬರುತ್ತೆ. ಈ ಥರ ಬಂದು ಈಗ ಇಲ್ಲಿ ಮೇಲಿಂದ ಈ ಲೆಫ್ಟ್ ಸೈಡ್ ಈ ಚೈನಿಗೆ, ಆರ್ಚಿನ ಪಕ್ಕದ ಒಂದು ಚೈನಿಗೆ ಹಿಂಗೆ ಹಾಕ್ಕೊಳ್ಳಿ ಸೂಜಿ. ಅದನ್ನು ಗಂಟಾಗಿ ಹಾಕ್ಕೊಳ್ಳಿ, ಗಂಟು ಮಾಡಿಕೊಂಡು, ಅಂದರೆ ಅದರ ಒಳಗಿಂದ ಈ ಥರ. ಇನ್ನೊಂದು ಸರಿ ಈ ಕಡೆ, ಈ ಬೀಡ್ನ ಈ ಕಡೆಯಿಂದ ಅದೇ ಥರ ಮಾಡ್ಕೊಳ್ಳಿ. ಹಿಂಗೆ ಸೂಜಿ ಹಾಕ್ಕೊಂಡು ಇಲ್ಲಿ ಇದರ ಒಳಗಿಂದ ತನ್ನಿ, ಗಂಟಾಗತ್ತೆ. ಬೀಡ್ನ ಆ ಕಡೆ ಈ ಕಡೆ ಗಂಟಾಗತ್ತೆ. ಇನ್ನು ಒಂದು ಸರಿ ಈ ಥರ ತಂದು ಗಟ್ಟಿ ಮಾಡ್ಕೊಳ್ಳೋಕ್ಕೆ, ಗಟ್ಟಿ ಆಗೋವರೆಗೂ ಮಾಡ್ಕೊಳ್ಳಿ, ಸಾಕು. 2 ಅಥವಾ 3 ಸಾರಿ, ಹೆಚ್ಚು ಅಂದರೆ ಅದರಿಂದ ಹೆಚ್ಚು ಬೇಡ. ಇನ್ನೊಂದು ಸರಿ ಗಂಟು ಸರಿಯಾಗಿ ಹಾಕ್ಕೊಳ್ಳಿ. ಹೀಗೆ ಸೂಜಿ ಹಾಕ್ಕೊಂಡು ಇದು 2-3 ಸಾರಿ ಸುತ್ತಕೊಂಡು ಗಂಟು ಮಾಡ್ಕೊಳ್ಳಿ. ಆಮೇಲೆ ಕಟ್ ಮಾಡ್ಕೊಳ್ಳಿ ದಾರ. ಈ ಥರ ಕಾಣಿಸುತ್ತೆ. ಪೂರ್ತಿ ಸೀರೆ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಇದು ಹ್ಯಾಂಗಿಂಗು, ಬೀಡ್ ಹ್ಯಾಂಗಿಂಗು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.